ಈ ಭರತಖಂಡ, ಭಾರತದ ಈ ಭೂಭಾಗ ಅನೇಕ ಜನ ದೇವಾನುದೇವತೆಗಳು ಕೂಡ ಈ ನೆಲದಲ್ಲಿ ಅವತಾರ ಎತ್ತಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಅನೇಕ ವರ್ಷಗಳ ಕಾಲ, ಸಾವಿರ ವರ್ಷಗಳ ಕಾಲ ಭೋಗ ಭೂಮಿಗಳಲ್ಲಿ ವಿಹಾರ ಮಾಡುವ ಸುಖಕ್ಕಿಂತಲೂ ಕೂಡ ಕೆಲವೇ ಕಾಲ, ಸ್ವಲ್ಪ ಕಾಲ ಆದರೂ ಪರವಾಗಿಲ್ಲ, ಭಾರತದ ಈ ನೆಲದಲ್ಲಿ ಹುಟ್ಟಬೇಕು. ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಕಂಡೆ, ಈ ಭರತಖಂಡದಲ್ಲಿ ಹುಟ್ಟಿ ಭಗವಂತನಿಗೆ ಪ್ರೀತಿಕಾರಕವಾದ ಕರ್ಮವನ್ನು ಮಾಡಬೇಕು. ಸಾಧನೆಗೆ ಇದಕ್ಕಿಂತಲೂ ಉತ್ತಮವಾದ ಸ್ಥಳ ಇಲ್ಲ ಅಂತ ಶ್ರೀಮದ್ ಭಾಗವತದ ಆರಂಭದಲ್ಲಿ ನಾರದರು ಭೂಮಿಗೆ ಬರುವ ಪ್ರಸಂಗದಲ್ಲಿ ವೇದವ್ಯಾಸದೇವರು ಒಂದು ಮಾತು ತಿಳಿಸ್ತಾರೆ. ಎಲ್ಲ ಲೋಕ ಸಂಚಾರ ಮಾಡುವಂತಹ ಸಾಮರ್ಥ್ಯದ ನಾರದರು ಭೂಮಿಗೆ ಯಾಕೆ ಬಂದರು ಅಂತ ಅವರು ತಮ್ಮ ಆರಂಭದಲ್ಲೇ ತಿಳಿಸ್ತಾ, ಜ್ಞಾತ್ವಾ ಸರ್ವೋತ್ತಮ ಮಿತಿ, 14 ಲೋಕದ ಒಳಗೆ ಉತ್ತಮವಾದ ಲೋಕ ಭೂಲೋಕ ಅಂತ ಬಂದ್ರಂತೆ. ಜ್ಞಾತ್ವಾ ಸರ್ವೋತ್ತಮ ಮಿತಿ, ಯಾವ ಲೋಕದಲ್ಲಿಯೂ ಕೂಡ ಈ ಲೋಕದಲ್ಲಿ ಆಗುವಷ್ಟು ಸಾಧನ ಮತ್ಯಾವ ಲೋಕದಲ್ಲಿಯೂ ಆಗಲ್ಲ. ಅದಕ್ಕೆ ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ಸಾಧನೆ ಮಾಡಲಿಕ್ಕೆ ನಮ್ಮೂರೇ ವಾಸಿ ಅಂತ. ಹೀಗಾಗಿ ಉತ್ಕೃಷ್ಟವಾದ ಈ ಭೂಭಾಗದಲ್ಲಿ ಅನೇಕ ದೇವತಾ ಸಮೂಹ ಪವಿತ್ರವಾದ ಈ ನೆಲದಲ್ಲಿ ಅವತಾರ ಮಾಡಲಿಕ್ಕೆ ಬಂದಿದೆ. ಕಾರಣ, ಈ ಭೂಭಾಗದ ನೆಲವನ್ನು, ಜಲವನ್ನು, ಈ ಹಳಿಯುವ ಗಾಳಿಯನ್ನೆಲ್ಲ ಭಗವಂತನ ಮತ್ಸ್ಯಾದ ರೂಪಗಳು ಇಲ್ಲಿ ಅವತಾರವೆತ್ತಿ ಅತ್ಯಂತ ಪವಿತ್ರೀಕರಿಸಿದೆ ಈ ನೆಲ. ನಿತ್ಯಂ ಸನ್ನಿಧಾಹರೇ ಅಂತಾರೆ ಮಥುರಾ ಪಟ್ಟಣ. ಇವೆಲ್ಲ ಭಗವಂತ ತನ್ನ ಪಾದದಿಂದ ಈ ಭೂಭಾಗವನ್ನು ಅತ್ಯಂತ ಪವಿತ್ರೀಕರಿಸಿದ್ದಾನೆ. ಹಾಗಾಗಿಯೇ ಜೀವೋತ್ತಮರಾದ ಸತ್ಯಲೋಕಾಧಿಪತಿಗಳಾದ ಬ್ರಹ್ಮದೇವರು ಕೂಡ ಈ ಭೂಮಿಯಲ್ಲಿ ಜಗದ್ಗುರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಇಲ್ಲಿ ಅವತರಿಸಿ ಬಂದಿದ್ದಾರೆ. ಅವರ ಗ್ರಾಂಥಿಕ ಕ್ರಾಂತಿಯನ್ನು, ಆ ಗ್ರಂಥದ ಒಳಗಿರುವಂತಹ ಭಗವಂತನ ಸಂತತ ಚಿಂತನೆಯನ್ನು ಜಗತ್ತಿನ ಸಜ್ಜನ ಸಮುದಾಯಕ್ಕೆ ಹರಡುವ ಮೂಲಕ, ಹರಿಸುವ ಮೂಲಕ ತಮ್ಮ ವಾಂಗ್ಮಯ ಸೇವೆಯನ್ನು ಮಾಡಲಿಕ್ಕೆ ಬಂದ ಮಹಾನುಭಾವರೇ ಇಂದ್ರಾವತಾರಿಗಳಾದ ಶ್ರೀಮದ್ ಟೀಕಾಕೃತ್ಪಾದರು. ಅವರ ನಂತರದಲ್ಲಿ ಹಾಗೆ ಮತ್ತೆ ಅವತರಿಸಿ ಬಂದ ದೇವತಾಂಶ ಸಂಭೂತರು, ಕರ್ಮಜ ದೇವತೆಗಳು ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು. ಅವರ ನಂತರದಲ್ಲಿ ಅದೇ ಆಚಾರ್ಯರ ಮತಾವಲಂಬಿಗಳಾಗಿ ಅನೇಕ ಜನ ಜ್ಞಾನಿಗಳು, ಪ್ರಾತಸ್ಮರಣೀಯರು, ವಿದ್ವದ್ವಿಭೂತಿಗಳು ಈ ಭೂಮಿಯಲ್ಲಿ ಅವತರಿಸಿ ಬಂದಿದ್ದಾರೆ. ನೂರಾರು ಶತಮಾನಗಳ ಕಳೆದರೂ ಕೂಡ ಹಾಗೆ ಬಂದ ಮಹಾನುಭಾವರ ಸಾಲಿನಲ್ಲಿ ಶ್ರೀ ಮಂತ್ರಾಲಯ ಮಠಾಧೀಶರಾಗಿ ಆ ಮಂತ್ರಾಲಯ, ಮಂಚಾಲಯ ಗ್ರಾಮವನ್ನು ಮಂತ್ರಾಲಯ ಅನ್ನುವ ಪವಿತ್ರ ಸ್ಥಳವನ್ನಾಗಿಸಿದ ಮಹಾನುಭಾವರು ಗುರುಸಾರ್ವಭೌಮರು ರಾಘವೇಂದ್ರ ತೀರ್ಥರು. ಅವರು ಈ ಭೂಮಿಯಲ್ಲಿ ಅವತಾರ ಮಾಡಿ ಸುಮಾರು 76 ವರ್ಷಗಳಷ್ಟು ಕಾಲ ನೋಡುವವರ ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡಿದ ಮಂಗಲ ಮೂರ್ತಿಗಳು ಮಂತ್ರಾಲಯ ಪ್ರಭುಗಳು. ಅನೇಕ ಜನ ಗುರುಗಳಿರ್ಬೋದು,
ಇವತ್ತು ಮಠಾತೀತರಾಗಿ ಮತಾತೀತರಾಗಿ ಮೆರೆದ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತಿ ಮಾಡಬೇಕು, ಅವರ ಬಳಿಗೆ ಬರಬೇಕು ಅಂದರೆ ಮಠ ಬೇಡ, ಮತ ಬೇಡ, ಮಾನವೀಯತೆ ಇದ್ದರೆ ಸಾಕು, ಮನುಷ್ಯ ಮಾತ್ರದವರಾದರೆ ಸಾಕು. ಅವರ ಗುಣಗಳ ಸೆಳೆತಕ್ಕೆ, ಅವರ ಕಾರುಣ್ಯದ ಕಡಲಿಗೆ ಮರುಳಾಗಿ ಎಲ್ಲ ಮನುಕುಲ ಮಣಿಸ್ತಾ ಇದೆ ತನ್ನ ಶಿರವನ್ನು. ಕಾರಣ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಇಷ್ಟೇ ಅಲ್ಲ ಅವರ ಮಹಿಮೆ. ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಅವರ ಬಗ್ಗೆ ಅಪ್ಪಣ್ಣಾಚಾರ್ಯರು ತುಂಬು ಕಂಠದಲ್ಲಿ ಹತ್ತಿರದಿಂದ ಕಣ್ಣಾರೆ ಕಂಡು ಅವರ ಕಾರುಣ್ಯವನ್ನು ಉಂಡವರು ಅಪ್ಪಣ್ಣಾಚಾರ್ಯರು. ಆ ಮಂತ್ರಾಲಯ ಮಹಾಪ್ರಭುಗಳ ಮಹಿಮೆಯನ್ನು ಬಹುವಾಗಿ ವರ್ಣನೆ ಮಾಡಿದ್ದಾರೆ ಗುರುರಾಜ ಸ್ತೋತ್ರದಲ್ಲಿ. ದೊಡ್ಡವರಲ್ಲಿ ಗುರುಗಳಲ್ಲಿ ಭಕ್ತಿ ಮಾಡಬೇಕು, ಅದು ಭಗವಂತನ ಭಕ್ತಿಗೆ ಕಾರಣ ಆಗುವಂಥದ್ದು. ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಅಂತ ಹೇಳ್ತಾ ಇದ್ದಾರೆ. ಆ ಗುರುಗಳ ಪಾದಾರವಿಂದದಲ್ಲಿ ಭಕ್ತಿ ಮಾಡಬೇಕು ಅಂತಾದರೆ ಅವರ ಮಹಿಮೆಯ ಅರಿವು ಅದು ಬಹಳ ಮುಖ್ಯ. ತಿಳಿದೇ ಕೈ ಮುಗಿದ್ರೆ ಏನೂ ಪ್ರಯೋಜನ ಇಲ್ಲ. ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ನೀವು ಕೈ ಮುಗಿಯುವಾಗ ಯಾಂತ್ರಿಕವಾಗಿ ಆಗಬಾರ್ದು. ಎಲ್ಲ ಮುಗಿತಾ ಇದ್ದಾರೆ, ನಾನು ಮುಗಿತೀನಿ. ಎಲ್ಲ ರೌಂಡ್ ಹೊಡಿತಾ ಇದ್ದಾರೆ, ನಾನು ಹೊಡಿತೀನಿ. ಎಲ್ಲ ಬಗ್ಗಿದ್ದಾರೆ, ನಾನು ಅವ್ರ ಮುಂದೆ ನಿಂತಾಗ ತಲೆ ಎತ್ತಿ ನಿಲ್ಲಿಕ್ಕಾಗಬಾರ್ದು. ಯಾಕೆಂದರೆ ಅವರ ಮಹಿಮೆ ಅಷ್ಟು ತಲೆಯಲ್ಲಿ ತುಂಬಿರಬೇಕು. ಮಹಿಮೆ ತುಂಬಿದ ತಲೆ ಅವರ ಮುಂದೆ ಎತ್ತಿ ನಿಲ್ಲುವ ತಾಕತ್ತು ತೋರಿಸಲ್ಲ. ಅವರು ನೋಡಿದ ತಕ್ಷಣ ಬಗ್ಗುವ ಬಾಗುವ ಬುದ್ಧಿ ಬಂತು ಅಂತಾದರೆ ಅದಕ್ಕೆ ಅವರ ಮಹಿಮೆಯ ಶ್ರವಣವೇ ಕಾರಣ. ಎಂತಹ ವಿದ್ವದ್ ವಿಭೂತಿಗಳು, ಎಂತಹ ಮಹಿಮಾನ್ವಿತರು, ಎಂತಹ ಕಾರುಣ್ಯ ಸಾಗರರು ನೋಡಿ. ಇವತ್ತು ಅಬಾಲ ವೃದ್ಧರಾಗಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಜಗಜ್ಜನಿತವಾಗಿ ದೇಶದ ಉದ್ದಗಲಕ್ಕೆ, ದೇಶ ವಿದೇಶಗಳಲ್ಲಿ ಎಲ್ಲರ ನಾಲಿಗೆ ತುದಿಯಲ್ಲಿ ಮಂಗಳಮಯವಾಗಿ ಬರುವ ಅವರ ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಂಥ ಒಳ್ಳೆಯ ಮಾತು. ಅವರ ಹೆಸರು ಉಚ್ಚಾರ ಮಾಡುವ ಮೊದಲೇ ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ಸತ್ಯಧರ್ಮರತಾಯ ಚ ಅಲ್ಲ, ಅವರ ಹೆಸರು ಹೇಳೋ ಮೊದಲೇ ಪೂಜ್ಯರಾದ. ಎಂಥವರವರು? ಪೂಜ್ಯಾಯ. ಯಾರು? ರಾಘವೇಂದ್ರಾಯ. ಯಾಕೆ? ಸತ್ಯರತಾಯ ಚ. ಯಾಕೆ? ಧರ್ಮರತಾಯ ಚ. ಯಾಕೆ? ಕಲ್ಪವೃಕ್ಷಾಯ. ಯಾಕೆ? ಕಾಮಧೇನವೇ. ಅದಕ್ಕೇನವರು? ಪೂಜ್ಯಾಯ. ಇವತ್ತು ನಮಗೆ ಜಗತ್ತಲ್ಲಿ ಹುಡುಕಿದ್ರೆ ಅಂಥ ಪೂಜ್ಯರು ಸಿಗೋದು ಭಾರಿ ಅಪರೂಪ. ಇನ್ನಾವ ಗುರುಗಳಲ್ಲಿ ನಾ ಕಾಣೆ ಅಂತಾರೆ. ಈ ಪರಿಮೆ ಮಹಿಮೆ ಇನ್ನಾವ ಗುರುಗಳಲ್ಲಿ ನಾ ಕಾಣೆ. ಅಲ್ಲ, ಏನಷ್ಟು ಮಹಿಮೆ! ಒಂದು ದೊಡ್ಡ ಮಹಿಮೆ ಏನು ಗೊತ್ತಾ? ಮಂತ್ರಾಲಯ ಪ್ರಭುಗಳಲ್ಲಿ ಭಕ್ತಿ ಅನ್ನುವ ವಾಯುದೇವರ ವಿಶಿಷ್ಟವಾದ ಒಂದು ಸನ್ನಿಧಾನ ಅವರಲ್ಲಿ ಯುಕ್ತವಾಗಿರ್ತಕ್ಕಂಥದ್ದು. ನರಸಿಂಹದೇವರು ಬಂದಾಗ ಅವರು ಕೇಳುವಂತಹ ವರ ಕಾಮಾನಾಂ ಹೃದಯ ಸಂರೋಹಂ ವರದಸ್ತು ವೃಣೀಮಹೆ. ಭಗವಂತ, ನಿನ್ನಲ್ಲಿ ಬೇಡುವ ಬುದ್ಧಿ ನನಗೆ ಬಾರದ ಹಾಗೆ ವರ ಕೊಡು. ಈ ವರ ಕೇಳಬೇಕಾದ್ರೆ ಅದು ನಮಗೆ ನಿಮಗೆ ಯೋಗ್ಯತೆ ಅಲ್ಲ. ನಾವು ಅವತಾರ ಮಾಡಿದ್ದೇ ಕೇಳಲಿಕ್ಕೆ. ನಮಗೇನು ಕೇಳೋದು ಅಭ್ಯಾಸ ಆಗಿಬಿಟ್ರೆ ದೇವ್ರನ್ನೇ ಕೇಳಬೇಕಂತಿಲ್ಲ. ಕಂಡವ್ರನ್ನೆಲ್ಲ ಕೇಳ್ತಿರ್ತೀವಿ. ಆದರೆ ದೇವರನ್ನು ಕಂಡವರನ್ನು ಕಂಡಾಗ ಮಾತ್ರ ಕೇಳಬೇಕು. ದೇವರನ್ನು ಕಂಡವರು ರಾಯರು, ಅವರ ಹತ್ರ ಕೇಳಿ. ಆದರೆ ರಾಯರು ಯಾರ ಹತ್ರ ಕೇಳಬೇಕು? ದೇವರ ಹತ್ರ. ಕೇಳಲಿಲ್ಲಂತ. ಆಗ ಕೇಳದೇ ಇರಲಿಕ್ಕೆ ಅವರೊಳಗಿದ್ದ ವಾಯುದೇವರು ಕಾರಣ. ಜೀವೋತ್ತಮರಾದ ವಾಯುದೇವರು ಮಾತ್ರ ರಾಮನಲ್ಲಿ ಕೇಳಿದ್ದು ಒಂದೇ, ತತ್ಪಾದ ಸೇವಾರತಿ.
ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾನ್ ನ ರಾಮ ರಾಜ್ಯೇ ಅಸುಲಭಂಚ ಕಿಂಚಿತ್ ತತ್ಪಾದ ಸೇವಾರತಿ. ವಾಯುದೇವರು ಏನಾದರೂ ಕೇಳಿದ್ರೆ ಅವರಲ್ಲಿ ಅಲ್ಲ ಕೇಳೋ ಪ್ರಸಂಗವೇ ಬರಲಿಲ್ಲ. ಹಾಗನ್ಕೋಬೇಡಿ, ಬಂದಿತ್ತು ಅಲ್ಲ ಬಂದಿತ್ತು ರೀ, ಕೊಡೋಕೆ ಅವನ ಹತ್ರ ಇರಬೇಕಲ್ಲ. ಅವನ ಹತ್ರ ಇಲ್ವೇ, ರಾಮನ ಹತ್ರ ಇಲ್ವೇ? ಮೋಕ್ಷ ಕೊಡುವ ಮುಕುಂದ ಪರಮಾಸುದೇವ ಪರಮಾತ್ಮನೇ ರಾಮನಾಗಿ ಬಂದಾಗ ಏನು ಕೊಡ್ಲಿಕ್ಕೆ ಸಾಧ್ಯ? ಅವನಿಗೆ ಕೊಡೋ ಬುದ್ಧಿ ಇದೆ, ಕೇಳೋ ಪ್ರಸಂಗ ಬಂದಿತ್ತು. ಆದರೆ ಹನುಮಂತನೇ ಕೇಳಲಿಲ್ಲ, ತಗೊಳ್ಳಿಲ್ಲ. ಅದು ನಿಜ, ಕೇಳಲಿಲ್ಲ ಅಲ್ಲ, ಕೇಳ್ದ. ಏನು ಕೇಳ್ದ? ನಿರಂತರವಾದ ಅಭಿವೃದ್ಧಿ ಹೊಂದುವ ಭಕ್ತಿಯನ್ನು ಕೇಳಿದ್ದ. ಆ ಭಕ್ತಿಯನ್ನು ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರಾಜರಾಗಿದ್ದಾಗ, ವ್ಯಾಸರಾಜರಾಗಿದ್ದಾಗ, ರಾಘವೇಂದ್ರ ಸ್ವಾಮಿಗಳಿದ್ದಾಗ ಸ್ವಲ್ಪ ವಿಚಾರ ಮಾಡಿ. ಪ್ರಸಂಗ ಬಂತು, ಪ್ರಹ್ಲಾದರಾಜರು ಕೇಳುವ ಪ್ರಸಂಗ ಬಂದಾಗ ದೇವರ ಪಾದಾರವಿಂದದಲ್ಲಿ ಭಕ್ತಿ ಬಿಟ್ಟು ಮತ್ತೊಂದು ಕೇಳಲಿಲ್ಲ. ಆದರೆ ವ್ಯಾಸರಾಜರಾಗಿದ್ದಾಗ, ರಾಯರಾಗಿದ್ದಾಗ ಕೇಳೋ ಪ್ರಶ್ನೆಯೇ ಇಲ್ಲ, ಅವ್ರು ಕೇಳಲೇ ಇಲ್ಲ. ಇಂಥ ಅದ್ಭುತವಾದ ಮಹಿಮೆ ಮಂತ್ರಾಲಯ ಪ್ರಭುಗಳದು